ಕೆಲವು ಫಲ ಸಿಗದೆ ಹೋಗ್ಬೋದು. ಫಲ ಬೇಕಂತ ಆಸೆ ಮಾಡೋದು ತಪ್ಪ. ಅದನ್ನು ಹೇಳುವಂಥ ಸ್ಥಿತಪ್ರಜ್ಞತ್ವ ಅನ್ನುವಂಥ ಭಗವದ್ಗೀತೆಯ ಮೂಲ ಸೂತ್ರ. ಇದನ್ನ ಯಾರು ಮಾತಾಡೋದಿಲ್ಲ. ನಾವು ಪ್ರತಿಫಲ ಅಪೇಕ್ಷೆ ಮಾಡೋದು ದುಡಿಬೇಕು ಅನ್ನೋದು ಹೇಳ್ತಾರೆ. ಪ್ರತಿಫಲ ಅಪೇಕ್ಷೆ ಇರಬೇಕಿಲ್ಲ ಅಂತಲ್ಲ, ಆದ್ರೆ ಅದು ಸಿಗಲಿಲ್ಲ ಅಂದ್ರೆ ಅದು ಮನೆ ಕೂತ್ಕೊಂಡ್ರೆ ಏನು ಅರ್ಥದ? ಬಲಾಢ್ಯವಾದ ಗಟ್ಟಿ ಮಾತು ಮಾತಾಡಿದ್ರಿ. ಅದಕ್ಕಾಗಿ ನೀವು ಡಿ ಕೆ ಶಿ ಅವರ ಇವತ್ತು ಮಾಡಿದಂಥ ಈ ಒಂದು ದಾಳಿ ಅದ, ಪ್ರತಿ ದಾಳಿ, ಇದು ಪ್ರತಿ ದಾಳಿ ಅನ್ನೋದು ನಾವು. ಯಾಕಂದರೆ ಇಲ್ಲಿ ತ್ಯಾಗ ಮಾಡೋದಕ್ಕೆ, ತ್ಯಾಗ ಸ್ವೀಕಾರ ಮಾಡೋದಕ್ಕೆ ಇಲ್ಲಿ ನಿಮ್ಮ ಎದುರಾಳಿಗಳು ಯಾರೂ ಯೋಗ್ಯರಂತೇಳಿ ಯಾರಿಗೂ ಅನಿಸೋದಿಲ್ಲ. ಅವರು ನಿಮ್ಮ ರಾಜಕೀಯ ಮಾಡ್ತಾಯಿದ್ದಾರೆ. ನಮಗೇನು ಮಾಡಲಿಲ್ಲ ಅಂದ್ರೆ ಪಾರ್ಟಿ ಬಿಡ್ತನು, ಮಂದಿ ತೊಗೊಂಡು ಹೋಗ್ತನು, ಮತ್ತೊಂದು ಪಕ್ಷ ಸಿಗ್ತನು, ಇದನ್ನು ಅಂತಾರೆ ಎದ್ದ ತಕ್ಷಣ. ಮತ್ತು ನೀವು ಅದನ್ನು ಅಂದ್ರೆ ನಿಮಗೆ ಅವ್ರಿಗೆ ನಾನು ಉಳಿತಿದ್ದೆ, ಅವ್ರು ನಿಮ್ಮ ಎದುರಾಳಿ ಹೊಡಿತಾರೆ ನಿಮ್ಮನ್ನು ಸರಳವಾಗಿ ಗುಂಡು ಹೊಡೆದಂಗೆ. ಹೋಗಿಬಿಡ್ರಿ ಡಿ ಕೆ ಶಿ ಅವ್ರು ನಡೀರಿ ಅಂತ. ಇವತ್ತು ಸಿದ್ದರಾಮಯ್ಯ ಅವರು ಇದ್ದರಲ್ಲೇ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನೋ ಕಾರಣಕ್ಕಾಗಿ ಇವತ್ತು ಮಾಸ್ ಲೀಡರ್ ಆಗಿದ್ದಾರೆ ಅವರು. ನೀವು ಆಗ್ತೀರಿ ಮಾಸ್ ಲೀಡರ್, ಇದರಿಂದ ನೀವು ಮಾಸ್ ಲೀಡರ್ ಆಗ್ತಾ ಇದ್ದೀರಿ. ಭಾಳ ಇದ್ರ ಗಮನಿಸ್ಬೇಕಾದ ಮಾತಾ. ಇನ್ನೊಬ್ಬರ ಧಮಕಿ ಕೂಡ ಅವಶ್ಯಕತೆಯೇ ಇಲ್ಲ. ನನಗೆ ಅಧ್ಯಕ್ಷ ನಾನು ಬಿಡ್ಲಿಕ್ಕೆ ನಾನು ಪಾರ್ಟಿ ಹೊಡಿತನು, ಸಿ ಎಮ್ ಮಾಡ್ಲಿಕ್ಕೆ ನಾನು ಪಾರ್ಟಿ ಹೊಡಿತನು, ಬೆಸ್ಟ್ ಮಾತು ಮಾತಾಡಿದೆ. ಒಬ್ಬ ನಾಯಕನಿಗಿರಬೇಕಂತ ಒಳ್ಳೆಯ ಗುಣ ಅಂದರೆ ಮೊದಲು ನಿರಪೇಕ್ಷ ಆಗಿರೋದು. ಹೌದು, ಅದಕ್ಕೆಲ್ಲ ಆರ್ಥಿಕ ಭದ್ರತೆ ಬೇಕು, ಎಲ್ಲ ಬೇಕು. ಇವತ್ತು ನಿಮ್ಮಲ್ಲಿ ಆರ್ಥಿಕ ಭದ್ರತೆ ಇದೆ, ನೀವೇನು ಹೊಳ್ಳಿ ನೋಡುವಂಥ ಅವಶ್ಯಕತೆ ಇವತ್ತು ಏನೂ ಇಲ್ಲ. ಹೇಗಪ್ಪ ಅಂತಂದ್ರೆ ನೀವು ಅಂಥ ಶಕ್ತಿವಂತರಾಗಿದ್ದೀರಿ ಇವತ್ತು. ಯಾಕಂದರೆ ಯಾವುದೇ ಒಂದು ದೊಡ್ಡ ಕಾರ್ಯ ಆಗಬೇಕಾದ್ರೆ ಇಂಥ ಆರ್ಥಿಕ ಬಲ ಬೇಕಾಗ್ತದೆ, ಅದನ್ನ ಇವತ್ತು ಪಡೆದಿದ್ದೀರಿ. ಮತ್ತು ಒಳ್ಳೆಯ ನಾಯಕರಾಗಿ ಹುಡ್ತಾ ಇದ್ದೀರಿ. ಇದನ್ನು ಬಯಸ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಇಂಥ ನಾಯಕ ಹುಡುಕ್ತಾ ಇದ್ದೀರಿ ಇವತ್ತು. ಅದಕ್ಕಾಗಿ ನಿಮ್ಗೆ ಭೇಟಿ ಆಗ್ತಾ ಇಲ್ಲ ಅವರು. ಎದ್ದ ತಕ್ಷಣ ಶ್ರಮಣ ಮಾಡಿರಿ, 2.5 ವರ್ಷ ಆಯ್ತು, ಮುಂದೆ 2 ವರ್ಷ ನಾನು ಆಗ್ತು. ಅದೇ ಆಗಲಿ 2022 ಗೆಲ್ಲೋ ಶಕ್ತಿ ನಿಮ್ಗೆ ಐತಲ್ರಿ. 2022 ಕಾಂಗ್ರೆಸ್ನ ಮರಳಿ ತರುವಂಥ ಪ್ರಯತ್ನ ಮಾಡೇ ಮಾಡ್ತೀವಿ.